ಸ್ವಗತ ಕೇಳುಗರಿಗೆ ಸ್ವಾಗತ. ನಿಮ್ಮೊಂದಿಗೆ ರಾಜೀವ ಗೌಡ, ರಿಟೈರ್ಡ್ ಆಡಿಟ್ ಆಫೀಸರ್, ರಾಜ್ಯ ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ವಿಟ್ಲದ ನಿವಾಸಿ. ಸಮಾಜದಲ್ಲಿ ಕೆಲವು ಘಟನೆಗಳನ್ನು ನಾನು ಕಂಡ ಹಾಗೆ ಮತ್ತು ಅನುಭವದಿಂದ ಕಂಡುಕೊಂಡಂತಹ ಈ ನನ್ನ ಭಾವನೆಗಳನ್ನು ಮತ್ತು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ಮಂಡಿಸುವ ವಿಷಯವನ್ನು ಪರಿಶೀಲಿಸಿ ತಪ್ಪು ಒಪ್ಪುಗಳನ್ನು ತಮ್ಮ ಪ್ರತಿಕ್ರಿಯೆಯಲ್ಲಿ ತಿಳಿಸಬೇಕೆಂದು ಕೇಳುಗರಲ್ಲಿ ಮನವಿ. ಈ ದಿನದ ಸಂಚಿಕೆಯಲ್ಲಿ 1 ವರ್ಷದ ಹಿಂದೆ ನಮ್ಮನ್ನು ಅಗಲಿ ಹೋದ ನಮ್ಮ ಪ್ರೀತಿಯ ಮನೆಯ ಬೆಕ್ಕು ಬಿಲ್ಲು ಬಗ್ಗೆ ನನ್ನ ಭಾವನೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಚಿಕ್ಕಂದಿನಲ್ಲಿ 12 ಜನರಿದ್ದ ಕುಟುಂಬದಲ್ಲಿ ಬೆಳೆದ ನನಗೆ ಮನೆಯಲ್ಲಿ ಒಂದು ಬೆಕ್ಕು ಇದ್ದರೂ ಅದರ ಬಗ್ಗೆ ಗಮನ ಹರಿಸಿರುವುದು ಬಹಳ ಕಡಿಮೆ. ಗಮನವೇ ಹರಿಸಿಲ್ಲ ಎಂದರೆ ತಪ್ಪಾಗಲಾರದು. 17 ವರ್ಷಗಳ ವಿದ್ಯಾಭ್ಯಾಸ ಮಾಡಿ, ಸರ್ಕಾರದಲ್ಲಿ 36 ವರ್ಷಗಳ ಸರಕಾರಿ ಸೇವೆ ಮಾಡಿ, ನಿವೃತ್ತನಾಗಿ ಪುನಃ ಊರಿನ ಮನೆ ಸೇರುವವರೆಗೆ ಬೆಕ್ಕಿನ ಬಗ್ಗೆ ಹೇಳಿಕೊಳ್ಳುವಂತಹ ಸಂಬಂಧವೇ ಇರಲಿಲ್ಲ. ಹೀಗಿರುವಾಗ 3 ವರ್ಷಗಳ ಹಿಂದೆ ಸುಮಾರು 2 ತಿಂಗಳ ಒಂದು ಚಿನ್ನದ ಬಣ್ಣದ ಬೆಕ್ಕಿನ ಮರಿ ನಮ್ಮ ಮನೆಗೆ ಒಂದು ವಿಶೇಷ ರೀತಿಯಲ್ಲಿ ಬಂದು ಸೇರಿತು. ಒಂದು ಬೇಸಿಗೆಯ ಮಧ್ಯಾಹ್ನ ಹೊತ್ತು ಮನೆಯ ಹಿಂಬದಿಯಲ್ಲಿನ ಗುಡ್ಡದ ಮರಗಳಿಗೆ ಹಬ್ಬಿಸಿದ್ದ ಕರಿಮೆಣಸು ಬಳ್ಳಿಗಳಿಗೆ ಪೈಪಿನಲ್ಲಿ ನೀರು ಹಿಡಿಯುತ್ತಿದ್ದೆ. ಈ ಸಮಯದಲ್ಲಿ ಗೊತ್ತು ಗುರಿ ಇಲ್ಲದಂತೆ ಯಾವುದೋ ದಾರಿ, ಎಲ್ಲಿಗೋ ಪಯಣ, ಏಕಾಂಗಿ ಜೀವನ ಎಂಬಂತೆ ನನ್ನ ಎದುರಿಗೆ ಗುಡ್ಡದ ಮರಗಳ ಕಡೆಯಿಂದ ಒಂದು ಸಣ್ಣ ಬೆಕ್ಕಿನ ಮರಿ ಹಾದು ಹೋಯಿತು. ನೋಡಲು ತುಂಬ ಲವಲವಿಕೆಯಿಂದ ಹಸನ್ಮುಖಿಯಂತೆ ಚುರುಕಾಗಿತ್ತು. ಕುತೂಹಲದಿಂದ ಎಲ್ಲಿಗೆ ಹೋಗಿರಬಹುದೆಂದು ಯೋಚಿಸಿದೆ. ನಂತರ ಯೋಚನೆ ಮರೆತು ಹೋಯಿತು. ಕೆಲಸ ಮುಗಿಸಿ ಮನೆಗೆ ಬಂದು ಹಿತ್ತಲಲ್ಲಿ ಬಟ್ಟೆ ತೊಳೆಯುವ ಕಲ್ಲು ಹಾಸಿನ ಬಳಿ ನಿಂತು ಕೈಕಾಲು ಮುಖ ತೊಳೆಯುತ್ತಿದ್ದೆ. ಕೈಕಾಲು ಮುಖ ತೊಳೆದು ಮನೆಯ ಒಳಗೆ ಹೋಗುವಷ್ಟರಲ್ಲಿ ಅಲ್ಲಿದ್ದ ಗ್ಯಾಸ್ ಚೇಂಬರ್ನಿಂದ ನಾನು ನೋಡಿದ ಬೆಕ್ಕಿನ ಮರಿಯ ಕೀರಲು ಸ್ವರ ಸಣ್ಣದಾಗಿ ಕೇಳಿಸಿತು. ನಿಂತು ನೋಡಿದಾಗ ನನ್ನನ್ನು ನೋಡಿ ಪುನಃ ಆ ಚೇಂಬರ್ ಒಳಗೆ ಹೋಯಿತು. ಸಂಜೆ ತನಕ ಇದೇ ಘಟನೆ ಕುತೂಹಲ ಹೆಚ್ಚಿಸಿತು. ಅದನ್ನು ನೋಡಿದಾಗ ಅದಕ್ಕೆ ಹಸಿವಾಗಿದೆ ಅನಿಸಿತು. ಮನೆಯಲ್ಲಿದ್ದ ಬೇಕರಿ ತಿಂಡಿಯನ್ನು ಅದರ ಮುಂದೆ ಇಟ್ಟು ಹೋದೆ. ತಿರುಗಿ ಬಂದು ನೋಡಿದಾಗ ಅದರಿಂದ ಸ್ವಲ್ಪ ತಿಂದಿತ್ತು. ಕ್ರಮೇಣ ಮನೆಯ ಒಳಗೆ ಬಂದು ಸೇರಿತು. ನನ್ನ ಹೆಂಡತಿ ಮನೆಯ ಒಂದು ಮೂಲೆಯಲ್ಲಿ ಹಳೆಯ ಬೆಡ್ಶೀಟ್ ತುಂಡುಗಳನ್ನು ಸೇರಿಸಿ ಮಲಗಲು ವ್ಯವಸ್ಥೆ ಮಾಡಿದಳು. ತುಂಬ ಸಮಯದವರೆಗೆ ಅದು ಗಂಡೋ ಹೆಣ್ಣೋ ಎಂದು ತಿಳಿಯಲಿಲ್ಲ. ಹೆಣ್ಣಾಗಿರಬಹುದೆಂದು ಅದನ್ನು ಬಿಲ್ಲಿ ಎಂದು ಕರೆಯುತ್ತಿದ್ದೆವು. ನಂತರದ ದಿನಗಳಲ್ಲಿ ಅದೊಂದು ಗಂಡು ಮರಿ ಎಂದು ಗೊತ್ತಾಯಿತು. ಬಿಲ್ಲಿ ಎಂಬ ಹೆಸರನ್ನು ಸ್ವಲ್ಪ ಬದಲಾವಣೆ ಮಾಡಿ ಬಿಲ್ಲನ್ನ ಎಂದು ಕರೆಯಲು ಆರಂಭಿಸಿದೆವು. ಮುಂದೆ ಅದು ತನ್ನ ದಿನಚರಿಯನ್ನು ಮನೆಯ ಒಳಗೆ, ಹಟ್ಟಿಯಲ್ಲಿ, ಹಸುವಿನ ಹತ್ತಿರ, ಮನೆ ಎದುರಿನ ಅಡಿಕೆ ತೋಟ, ಮನೆ ಹಿಂಬದಿನ ಗುಡ್ಡದಲ್ಲಿ ಸುತ್ತಾಟದಲ್ಲಿ ಸೇರಿಸಿಕೊಳ್ಳುತ್ತಿತ್ತು. ನಮ್ಮ ಕುಟುಂಬದಲ್ಲಿ ಇನ್ನೊಬ್ಬ ಸೇರಿಕೊಂಡಂತೆ ಅದರ ಸಂಬಂಧ ಗಟ್ಟಿಯಾಯಿತು. ಮೀನು, ಮೊಟ್ಟೆ, ಹಾಲು ಅದರ ಪ್ರಾಥಮಿಕ ಆಹಾರ. ಮುಂದೆ ಬೇಕರಿ ತಿಂಡಿ, ಬಿಸ್ಕೆಟಿಗೆ ಬದಲಾಯಿತು. ಮನೆಯವರು, ಹಸು ಕರುಗಳ ಬಗ್ಗೆ ಅದಕ್ಕೆ ಎಲ್ಲಿಲ್ಲದ ಕಾಳಜಿ. ಹಸು ಕರುವಿನ ಹತ್ತಿರ ಹೋಗಿ ಕುಳಿತುಕೊಳ್ಳುವುದು, ಹುಲ್ಲು ಹಾಕುವಾಗ, ನೀರು ಕುಡಿಸುವಾಗ ನೋಡುತ್ತಿರುವುದು, ಹಾಲು ಕರೆಯುವಾಗ ಹತ್ತಿರ ಕುಳಿತುಕೊಳ್ಳುವುದು, ಹಾಲು ಕರೆದ ನಂತರ ಮನೆಯ ಒಳಗೆ ಬರುವುದು, ಮನೆಯ ಟೆರೇಸಿಗೆ ಹೋಗಿದ್ದರೆ ಅಲ್ಲಿಗೆ ಬರುವುದು, ಅಡಿಕೆ ತುಂಬಿಸುವಾಗ ಚೀಲಕ್ಕೆ ಕೈ ಹಾಕುವುದು, ಸಂಜೆ ಟೆರೇಸಿನಲ್ಲಿಯೇ ಆಟವಾಡೋದು, ಹೂ ಗಿಡಗಳ ಮಧ್ಯೆ ಓಡಾಟ ಮಾಡುತ್ತಿರುವುದು, ರಾತ್ರಿ ಆಗುತ್ತಲೇ ಮನೆ ಸೇರುವುದು, ಸಮಯ ತಪ್ಪಿದರೆ, ತಡವಾದರೆ, ಮನೆಯ ಕಿಟಕಿ ಬಾಗಿಲು ಹಾಕಿದ್ದರೆ ಟೆರೇಸಿಗೆ ಹೋಗಿ ವೆಂಟಿಲೇಟರ್ ಮೂಲಕ ತೂರಿ ಕರೆಯುವುದು, ಕಿಟಕಿ ತೆರೆಯದಿದ್ದರೆ ಹಾರಿ ಕಿಟಕಿಯ ಸರಳನ್ನು ಒಂದು ಕೈಯಲ್ಲಿ ಹಿಡಿದು ಕಿರುಚಿ ಕರೆಯುವುದು ಮಾಡುತ್ತಿತ್ತು. ನಾವು ಎಚ್ಚರವಾಗಿ ಅದನ್ನು ಮನೆಯೊಳಗೆ ಕರೆದುಕೊಂಡು ಬಂದದ್ದು ಉಂಟು.
ಅದು ಮನೆಯ ಹಾಲಲ್ಲಿ ಮಲಗಿದ್ದರೆ ಗೊತ್ತಾಗದಂತೆ ತನ್ನ ಜಾಗ ಬಿಟ್ಟು ನನ್ನ ಬೆಡ್ಶೀಟ್ನ ಒಳಗೆ ತೂರಿ ಮಲಗುತ್ತಿತ್ತು. ಬೆಳಿಗ್ಗೆ ಹಾಯಾಗಿ 5 ಗಂಟೆಗೆ ಎದ್ದು ಎಲ್ಲರನ್ನೂ ಕೂಗಿ ಕರೆದು ಎಬ್ಬಿಸುತ್ತಿತ್ತು. ಅದರ ಮನಸ್ಸಿಗೆ ನಾವು ಏಳಬೇಕು, ಇಲ್ಲದಿದ್ದರೆ ಕಾಲಿಗೆ ಕಚ್ಚುವುದು, ಮುಖಕ್ಕೆ ಕೈಗಳಿಂದ ಬಡಿಯುವುದು, ಪರಚುವುದು ಮಾಡುತ್ತಿತ್ತು. ಮನೆಯಲ್ಲಿರಲಿ, ತೋಟಕ್ಕೆ ಹೋಗಿರಲಿ, ಅದಕ್ಕೆ ನಮ್ಮ ಜೊತೆಯಲ್ಲೇ ಇರಬೇಕು. ಒಮ್ಮೆ ನಮ್ಮೊಂದಿಗೆ ತೋಟಕ್ಕೆ ಬಂದಿತ್ತು. ವಾಪಸ್ಸು ಬರುವಾಗ ನಮ್ಮನ್ನು ಬಿಟ್ಟು ದಾರಿಯಲ್ಲಿದ್ದ ಒಂದು ದೊಡ್ಡ ಮರಕ್ಕೆ ಸರಸರನೆ ಹತ್ತಿ ಅದರ ತುದಿಗೆ ಹೋಗಿ ಕುಳಿತುಕೊಂಡಿತು. ನಂತರ ಕೆಳಗೆ ಬರಲಾಗದೆ ಕಿರುಚಲು ಆರಂಭಿಸಿತು. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೆಳಗೆ ಇಳಿಸಲು ಆಗಲಿಲ್ಲ. ತುಂಬ ಮಳೆ ಬರುತ್ತಿತ್ತು. ರಾತ್ರಿ ಆಯಿತು. ಕೊನೆಗೆ ರಾತ್ರಿಯಲ್ಲಿ ಒಂದು ಉದ್ದದ ಏಣಿಯನ್ನು ಮರಕ್ಕೆ ಒರಗಿಸಿ ಬಂದೆ. ಬೆಳಿಗ್ಗೆ ನೋಡಿದರೆ ಮನೆಯ ಅಂಗಳದಲ್ಲಿ ಕುಳಿತಿತ್ತು. ಸಮಯ ಕಳೆದಂತೆ ಬಿಲ್ಲು ತುಂಬ ಪ್ರಬುದ್ಧ ವಿವೇಕಿಯಂತೆ ನಡೆದುಕೊಳ್ಳುತ್ತಿತ್ತು. ರಾತ್ರಿ 8:15 ಆಗುತ್ತಿದ್ದಂತೆ ಊಟದ ಬಗ್ಗೆ ಯೋಚನೆ ಬರುತ್ತಿತ್ತು. ಊಟದ ಟೇಬಲ್ ಹತ್ತಿರ ಕೂತರೆ ನನ್ನ ಎದುರಿಗೆ ಟೇಬಲ್ ಮೇಲೆ ಇರುತ್ತಿತ್ತು. ಅಡಿಗೆ ಕೋಣೆಯಿಂದ ಊಟ ಬರಲು ತಡವಾದರೆ ನನ್ನ ಹೆಂಡತಿಯ ಮೇಲೆ ಹಾರಾಡಿ ಕಿರಿಚುತ್ತಿತ್ತು. ಊಟದ ಸಮಯದ ಹೊತ್ತಿನಲ್ಲಿ ಬಟ್ಟೆ ಇಸ್ತ್ರಿ ಮಾಡಲು ಹೋದರೆ ಇಸ್ತ್ರಿ ಪೆಟ್ಟಿಗೆ ಕೈ ಹಾಕುವುದು, ಕಾಲಿಗೆ ಕಚ್ಚುವುದು ಮಾಡುತ್ತಿತ್ತು. ಬಿಲ್ಲು, ಈಗ ನಿನಗೆ ಪೆಟ್ಟು ಎಂದು ಗದರಿಸಿದರೆ ಮುಖ ತಿರುಗಿಸಿ ಓಡಿ ಹೋಗಿ ದೂರದಲ್ಲಿ ಕುಳಿತುಕೊಳ್ಳುತ್ತಿತ್ತು. ಆಗ ನಮ್ಮ ಕೆಲಸ ನಿಲ್ಲಿಸುತ್ತಿದ್ದೆವು. ಬಿಲ್ಲು ಒಂದು ಸಂವೇದನಾಶೀಲ ಪ್ರಾಣಿ. ಮನೆಯಲ್ಲಿ ಹೆಂಡತಿಗೆ ಜ್ವರ ಬಂದು ಮಲಗಿದಾಗ ಏನೋ ತೊಂದರೆ ಆಗಿದೆ ಎಂದು ಅದಕ್ಕೆ ಅರ್ಥವಾಗುತ್ತಿತ್ತು. ಅವಳ ಹತ್ತಿರ ಬಂದು ಕುಳಿತು ಅವಳ ಉಡುಪಿನ ಒಂದೊಂದೇ ಬಟನ್ಗಳನ್ನು ತೆಗೆದು ಅವಳ ಕೈಯನ್ನು ಎಳೆದು ಅಲ್ಲಿಯೇ ಮೌನವಾಗಿ ಕುಳಿತು ತನ್ನ ಅಸಹಾಯಕತೆಯನ್ನು ತೋರಿಸುತ್ತಿತ್ತು. ಅಪರಿಚಿತರು ಯಾರಾದರೂ ಮನೆಗೆ ಬಂದರೆ ಓಡೋಡಿ ಬಂದು ಏನೋ ಶಬ್ದ ಮಾಡುತ್ತಿತ್ತು. ಅವರು ಒಳಗೆ ಹೋಗದಂತೆ ಬಾಗಿಲಲ್ಲಿ ಅಡ್ಡವಾಗಿ ನಿಲ್ಲುತ್ತಿತ್ತು. ಬಂದವರು ಅದನ್ನು ತಳ್ಳಿಕೊಂಡು ಮುಂದೆ ಬಂದರೆ ಅವರಿಗಿಂತ ಮುಂದೆ ಹೋಗಿ ಪುನಃ ಅಡ್ಡ ನಿಲ್ಲುತ್ತಿತ್ತು. ಮನೆಯಲ್ಲಿ ನಾನೊಬ್ಬನೇ ಇದ್ದಾಗ ಹೊರಗೆ ಹೋಗುವ ಸಂದರ್ಭದಲ್ಲಿ ತಾನೇ ಹೊರಗೆ ಬಂದು ವರಾಂಡದಲ್ಲಿ ಕುಳಿತು ಬಿಡುತ್ತಿತ್ತು. ಮನೆಯ ಎದುರಿಗೆ ಸುಮಾರು 200 ಮೀಟರ್ ದೂರದಲ್ಲಿ ಒಂದು ತೋಡು ಇದೆ. ನಾನು ಪೇಟೆಗೆ ಹೋಗಬೇಕಾದರೆ ಅದನ್ನು ದಾಟಿ ಕಾಲ್ನಡಿಗೆಯಲ್ಲಿ ಹೋಗುವುದು. ನಾನು ಹೊರಟ ಕೂಡಲೇ ಅದು ಹೊರಡುತ್ತಿತ್ತು. ತೋಡಿನಲ್ಲಿ ನೀರಿರುವ ಕಾರಣ ತೋಡು ದಾಟದೆ ಎಲ್ಲೂ ಹೋಗದೆ ನಾನು ವಾಪಸ್ಸು ಬರುವ ತನಕ ತೋಡಿನ ದಡದಲ್ಲಿ ಓಡಾಡಿ ಕಾಲ ಕಳೆಯುತ್ತಿತ್ತು. ವಾಪಸ್ಸು ಬರುವಾಗ ನನ್ನನ್ನು ನೋಡಿದಾಕ್ಷಣ ನನ್ನ ಹಿಂದೆಯೇ ಮನೆಗೆ ಬರುತ್ತಿತ್ತು. ಇದನ್ನೆಲ್ಲ ನೋಡಿದಾಗ ಬೋಧಿಸತ್ವನ ನುಡಿ ನೆನಪಿಗೆ ಬರುತ್ತದೆ. ಪ್ರಾಣಿಗಳೇ ಬಲು ಮೇಲು, ಕೆಲ ಜನರು ಬಲು ಕೀಲು ಎಂದು. ಅದರ ನಡೆ ನಮಗೆ ತುಂಬ ಸಂತೋಷ ಕೊಡುತ್ತಿತ್ತು. ಈ ಸಂತೋಷ ಹೆಚ್ಚು ಸಮಯ ಉಳಿಯಲಿಲ್ಲ. ಇದ್ದಕ್ಕಿದ್ದಂತೆ ಅದಕ್ಕೆ ಅನಾರೋಗ್ಯ ಅಂಟಿಕೊಂಡಿತು. ತೋಟದಲ್ಲಿ ದೂರದಲ್ಲಿ ಬಹಳ ಸುಸ್ತಾಗಿ ಕುಳಿತುಕೊಳ್ಳುತ್ತಿತ್ತು. ತಿನ್ನುವುದು ನಿಲ್ಲಿಸಿತ್ತು. ಪಶುವೈದ್ಯರಲ್ಲಿ ತೆಗೆದುಕೊಂಡು ಹೋಗಿ ತೋರಿಸಿದೆವು. ಸಿರಪು ಮಾತ್ರೆ ಕೊಟ್ಟರು. ಕಾಯಿಲೆ ಹೆಚ್ಚಾಯಿತೇ ಹೊರತು ಗುಣ ಕಾಣಲಿಲ್ಲ. ಒಂದು ದಿನ ಇಡೀ ದಿನ ಮನೆಯಲ್ಲಿ ಕಂಡುಬರಲಿಲ್ಲ. ತೋಟ, ಗುಡ್ಡ, ತೋಡು ಕಡೆ ಹುಡುಕಾಡಿದೆ. ಕೊನೆಗೆ ಅಡಿಕೆ ಮರದ ಗುಂಡಿಯಲ್ಲಿ ಬಿಲ್ಲು ಕುಕ್ಕರು ಕಾಲಿನಲ್ಲಿ ಕುಳಿತಿತ್ತು. ಬಿಲ್ಲು ಬಿಲ್ಲು ಎಂದೆ. ನಾನು ಇಲ್ಲಿದ್ದೇನೆ ಎಂಬಂತೆ ಸಣ್ಣದಾಗಿ ಕೀರಳು ಧ್ವನಿ ಎಬ್ಬಿಸಿತು. ನನ್ನನ್ನೇ ದಿಟ್ಟಿಸಿ ನೋಡಿತು. ನನಗೆ ದುಃಖ ತಡೆಯಲಾಗಲಿಲ್ಲ. ಎತ್ತಿಕೊಂಡು ಮನೆಗೆ ಬಂದೆ. ಎತ್ತಿಕೊಂಡು ಬರುವಾಗ ನನ್ನ ಎದೆಯನ್ನು ಅಪ್ಪಿ ಹಿಡಿದಿತ್ತು. ಮನಸ್ಸಿಗೆ ತುಂಬ ಸಂಕಟವಾಗ್ತಿತ್ತು. ಮನೆಯ ಕಾರ್ ಶೆಡ್ಡಿನಲ್ಲಿ ಮಲಗಿಸಿ ಅಲ್ಲಿಯೇ ಕುಳಿತೆ. ಒಂದೇ ಸಮನೆ ಕಣ್ಣೀರು ಹರಿಯಿತು. ಮನಸ್ಸು ಕೇಳಲಿಲ್ಲ. 2 ನಿಮಿಷ ಬಿಟ್ಟು ಅದರ ಹತ್ತಿರ ಬಂದು ಬಿಲ್ಲು ಬಿಲ್ಲು ಎಂದು ಕರೆದೆ. ಒಮ್ಮೆ ಕಣ್ಣು ಬಿಟ್ಟು ಪುನಃ ಕಣ್ಣು ಮುಚ್ಚಿತು. ನೋಡಿದಾಗ ಅದು ಪ್ರಾಣ ಬಿಟ್ಟಿತ್ತು. ಇಲ್ಲಿಯ ತನಕ ಸಂತೋಷ ಕೊಟ್ಟು ಈಗ ಕಣ್ಣೀರು ತರಿಸಿ ಹೋದೆ. ದೇವರು ನಿನಗೆ ಸದ್ಗತಿಯನ್ನು ಕೊಡಲಿ ಎಂದು ಅದರ ಮೈಯನ್ನು ನೇವರಿಸಿದೆ. ಸೋಪು ನೀರಿನಿಂದ ಬಟ್ಟೆಯಿಂದ ಅದರ ಮೈಯನ್ನು ಒರೆಸಿ ಮನೆಯ ಹಿಂಬದಿಯ ಗುಡ್ಡದಲ್ಲಿ ಗುಂಡಿ ತೆಗೆದು ಹೂತು ಹಾಕಿ ಬಂದೆ. ವಾಸ್ತವ ಸ್ಥಿತಿಗೆ ಬರಲು
ಕೆಲವು ವಾರಗಳೇ ಬೇಕಾಯಿತು. ಬಿಲ್ಲು 2 ವರ್ಷಗಳ ಸಂತೋಷವನ್ನು ನಮಗೆ ಕೊಟ್ಟಿತ್ತು, ಆದರೆ ನಮಗೆ ಮುಂದಿನ 20 ವರ್ಷಗಳ ನೋವನ್ನು ಬಿಟ್ಟು ಹೋಯಿತು.